ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಇದು ನನ್ನ ಟ್ರಿಪ್ದು ಒಂದು ಮಿನಿ ವ್ಲಾಗು. ಇದು ಯಾವ ಪ್ಲೇಸ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಇದು ಕುದುರೆಮುಖ ಹತ್ರ ನಾವು ಕುರಂಜಲ್ ಪೀಕ್ ಅಂತ ಹೋಗಿದ್ದು. ಸೊ ಈಗ ನೋಡ್ತಾ ಇರೋ ಪ್ಲೇಸ್ ಇದು ಚೆಕಿಂಗ್, ಅದು ಅಂದರೆ ಪ್ಲಾಸ್ಟಿಕ್ ಎಲ್ಲ ಎಷ್ಟು ಹೋಗ್ತಿದ್ದೀರ ಅಂತ. ಅದಾದಮೇಲೆ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಇದು ರೋಡಲ್ಲೇ ಹೋಗ್ತಿರೋದು ನಾವು. ಅಂದರೆ 1/2 ಕಿಲೋಮೀಟರು ರೋಡ್ ಇರುತ್ತೆ. 1/2 ಕಿಲೋಮೀಟರ್ ರೋಡಲ್ಲಿ ನಡ್ಕೋದ್ಮೇಲೆ ನೆಕ್ಸ್ಟು ಫಾರೆಸ್ಟ್ ಒಳಗಡೆ ಹೋಗೋದು ಇರುತ್ತೆ. ನೋಡ್ಬೋದು ಸರೌಂಡಿಂಗ್ ವ್ಯೂ ಎಲ್ಲ ಹೇಗಿದೆ ಅಂತ. ತುಂಬ ಗ್ರೀನರಿ ಆಗಿದೆ. ನಾವು ಹೋಗಿದ್ದು ಮಳೆಗಾಲದಲ್ಲಿ, ಅಂದರೆ ಜೂನ್ ಟೈಮಲ್ಲಿ. ನೋಡ್ಬೋದು ಇದೆಲ್ಲ ನಾವು ಎಷ್ಟು ಗಂಟೆಗೆ ಹೋಗಿದ್ದೀವಿ ಅಂತ ಟೈಮ್ ಆಮೇಲೆ ಹೇಳ್ತೀನಿ. ಫಾಗ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಒಳ್ಳೆ ವ್ಯೂ ಇದು ಫೋಟೋ ಶೂಟ್ ಮಾಡೋರಿಗೆ, ಆ ಥರದ್ಗೆಲ್ಲ. ಇದೆಲ್ಲ ನಮ್ಮ ಫ್ರೆಂಡ್ಸ್ ಇವರು. ಹಾಗೆ ನೆಕ್ಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನಮ್ಮ ಆಂಜನೇಯನ ದರ್ಶನ ಕೂಡ ಆಯಿತು. ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟ್ ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್. ಇದು ಕುರಂಜಲ್ ಪೀಕ್. ಇದು ಟೋಟಲ್ಲು 7 ಕಿಲೋಮೀಟ್ರ್ ಇದೆ. ಸೊ ಈಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು. ಈಗ ನೋಡ್ಬೋದು ಎಲ್ಲ ಕಡೆ ಫಾಗ್ ಇದೆ. ಹಾಗೆ ನೇಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಯಾರಾದರೂ ಫೋಟೋ ಶೂಟ್ ಮಾಡಬೇಕು ಅನ್ನೋರು ಈ ಪ್ಲೇಸಿಗೆ ಬನ್ನಿ, ತುಂಬ ಚೆನ್ನಾಗಿದೆ ಈ ಪ್ಲೇಸು. ನಾವು ಹೋಗಿದಾಗ ಮಳೆಗಾಲ, ಸೊ ಹಂಗಾಗಿ ತುಂಬ ಮಳೆ ಇತ್ತು. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇವರು ಪೂರ್ತಿ. ನೋಡೋದು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಕ್ರೇಜ್ ಇತ್ತು ಅವ್ರಿಗೆ ಟ್ರೆಕ್ಕಿಂಗ್ ಮಾಡಬೇಕಂತ. ಹಾಗೆ ತುಂಬ ಕ್ಯೂರಿಯಾಸಿಟಿ ಅವ್ರಿಗೆ, ಅಂದರೆ ಹೇಗಿರುತ್ತೆ ಮೇಲ್ಗಡೆ ವ್ಯೂ ಪೀಕಲ್ಲಿ ಅಂತ. ಸೊ ಇದು 5 ಕಿಲೋಮೀಟರು ಈಸಿ ವೇ ಇರುತ್ತೆ, ಅಂದರೆ ಅಂಥ ಡಿಫಿಕಲ್ಟ್ ಏನಿರಲ್ಲ. ಇನ್ನು 2 ಕಿಲೋಮೀಟ್ರ್ ಮಾತ್ರ ಡಿಫಿಕಲ್ಟ್ ಇರುತ್ತೆ. ಹಾಗೆ ಮಧ್ಯದಲ್ಲಿ ಈ ಥರ ಸಣ್ಣ ಸಣ್ಣ ಜರಿಗಳು ಕೂಡ ಕಂಡುಬರುತ್ತೆ. ಸೊ ಇದೆಲ್ಲ ಹೋಗಿ ಸೇರಿ ಒಂದು ನದಿಯಾಗಿ ಹರ್ಕೊ ಹೋಗುತ್ತೆ. ನೋಡ್ಬೋದು ಇದೆಲ್ಲ ಮಳೆಗಾಲದಲ್ಲಿ ಈ ಥರ ಸಣ್ಣ ಸಣ್ಣ ಜರಿ ಥರ ಬರುತ್ತೆ. ಇದೆಲ್ಲ ಹೋಗಿ ಈ ಥರ ಸೇರಿ ಒಂದು ದೊಡ್ಡ ನದಿಯಾಗಿ ಹರ್ಕೊ ಹೋಗೋದು. ಫಸ್ಟ್ ಇದೊಂದು ಸಿಗುತ್ತೆ ನಮಗೆ ಈ ನದಿ. ಇದನ್ನು ದಾಟ್ಕೊಂಡೇ ಹೋಗಬೇಕು. ಎಷ್ಟು ನೀರು ಎಲ್ಲ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಹಾಗೆ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಲೀಚಸ್ ಜಾಸ್ತಿ ಇರುತ್ತೆ. ಈಗ ನೋಡ್ಬೋದು ಲೀಚಸ್ಸು ಅದು ಕಚ್ಚುತ್ತೆ. ಸೊ ಹಾಗಾಗಿ ನೀವು ಪ್ರಿಕಾಷನ್ ಏನಂದರೆ ಡೆಟಾಯಿಲು ಈ ಥರದ್ದೆಲ್ಲ ತಗೋಬೇಕು. ಹಾಗೆ ರೈನ್ ಕೋಟ್ ಇಲ್ಲಿ ಮೇಯ್ನು, ಏಕೆಂದರೆ ಮಳೆ ಬರೋದ್ರಿಂದ ರೈನ್ ಕೋಟ್ ಇರಲೇಬೇಕು. ರೈನ್ ಕೋಟು ಮತ್ತು ಅಂಬ್ರೆಲಾ ಇದು ಕಂಪಲ್ಸರಿ. ನೋಡ್ಬೋದು ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಇದೆ. ಇದು ಅಂದರೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ನೀವು ಅಂದ್ಕೊಳ್ಬೋದು ಇದು ಅರ್ಲಿ ಮಾರ್ನಿಂಗ್ 6ಕ್ಕೆ ಹೋಗಿರ್ಬೋದು ನಾವು ಅಂತ. ಬಟ್ ನಾವು ಹೋಗಿರೋದು 11:30-12 ಗಂಟೆಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿರೋದು ಟ್ರೆಕ್ಕಿಂಗು. ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ. ಹಾಗೆ ಈ ಟ್ರೆಕ್ಕಿಂಗ್ಗೆ, ಅಂದರೆ ಈ ಟ್ರಿಪ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತೀನಿ. ನಾವು ಹೋಗಿದ್ದು 3-4 ಪ್ಲೇಸು. ಕುರಂಜಲ್ ಪೀಕು ಮತ್ತು ಸೂರ್ಮನೆ ಫಾಲ್ಸು ಮತ್ತು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್, ಇಷ್ಟು ನಾವು ಹೋಗಿದ್ದ ಪ್ಲೇಸು. ಇಷ್ಟಕ್ಕೂ ನಮಗೆ ಆಗಿದ್ದು ಖರ್ಚು ಎಷ್ಟು ಅಂದರೆ 4200. ಯಾರಾದರೂ ಇಂಟ್ರೆಸ್ಟ್ ಇರೋರು ಈ ಪ್ಲೇಸ್ಗೆ ಹೋಗಿ, ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಲೀಚಸ್ ಇದ್ದಾವೆ ಅಂತ. ವಿತಿನ್ ಎ ಸೆಕೆಂಡ್ ನಿಮಗೆ ಅದು ಕಚ್ಚಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಹಾಗೆ ತುಂಬ ಬ್ಲಡ್ ಕುಡಿಯುತ್ತೆ. ಹಾಗೆ ನೋಡ್ಬೋದು ಇದೆಲ್ಲ ಫಾಗ್ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಇದೆಲ್ಲ ಮಾರ್ನಿಂಗ್ 12 o'clock, ಅಂದರೆ ಆಫ್ಟರ್ನೂನ್ 12 o'clock ವ್ಯೂ ಇದು. ಎಷ್ಟು ಫಾಗ್ ಇದೆ. ಹಾಗೆ ಫೋಟೋ ಶೂಟ್ಗಂತೂ ಬೆಸ್ಟ್ ಪ್ಲೇಸ್ ಅಂತೀನಿ ನಾನು. ಹಾಗೆ ಟ್ರೆಕ್ಕಿಂಗ್ ಕೂಡ ಚೆನ್ನಾಗಿದೆ. 7 ಕಿಲೋಮೀಟ್ರ್ ಇದ್ರೂ ತುಂಬ ಎಂಜಾಯ್ ಮಾಡ್ಬೋದು. ಮಳೆಗಾಲದಲ್ಲಂತೂ ಇನ್ನೂ ಕ್ರೇಜಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಫಾಗ್ ಕೂಡ ತುಂಬ ಇದೆ. ಹಾಗೆ ಡೆನ್ಸ್ ಫಾರೆಸ್ಟ್ ಇದು. ಬಟ್ ಏನು ಭಯ ಪಡೋ ಹಾಗಿಲ್ಲ, ಪ್ರಾಣಿಗಳೇನಿರಲ್ಲ. ನೋಡ್ಬೋದು ಈ ಥರ ಮಧ್ಯದಲ್ಲಿ ಮರಗಳು ಕೂಡ ಬಿದ್ದೋಗಿರುತ್ತೆ. ನೋಡ್ಬೋದು ಎಷ್ಟು ಡೆನ್ಸ್ ಫಾರೆಸ್ಟ್ ಇದೆ ಅಂತ. ಬಟ್ ಯಾವುದೇ ರೀತಿ ಭಯ ಇಲ್ಲ, ಯಾಕೆಂದರೆ ಪ್ರಾಣಿಗಳೇನಿರಲ್ಲ. ಹಾಗೆ ನಮ್ಮ ಜೊತೆ ಗೈಡ್ ಕೂಡ ಕೊಟ್ಟಿರ್ತಾರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಅದಕ್ಕೆಲ್ಲ ಚಾರ್ಜಸ್ ಇರುತ್ತೆ. ಮಳೆಗಾಲದಿಂದ ನೋಡ್ಬೋದು ಎಷ್ಟು ನೀರೆಲ್ಲ ಹರಿತಿದೆ ಅಂತ. ಶೂಸ್ ಕಂಪಲ್ಸರಿ, ಯಾಕೆಂದರೆ ಶೂಸ್ ಇಲ್ಲ ಅಂದರೆ ನೀವು ಹತ್ತೋದು ಕಷ್ಟ. ಹಾಗೆ ಲೀಚಸ್ ಬೇಗ ನಿಮಗೆ ಕಾಲು ಕಚ್ಚುತ್ತೆ. ಹಾಗಾಗಿ ನನ್ನ ಅನಿಸಿಕೆ ಏನಂದರೆ ಶೂಸ್ ವೇರ್ ಮಾಡಿ. ಹಾಗೆ ನೋಡ್ಬೋದು ಈ ಥರ ಸಣ್ಣ ಸಣ್ಣ ಜರಿಗಳು ಕೂಡ ಇರುತ್ತೆ ಮಧ್ಯದಲ್ಲಿ. ಈ ಥರ ಎಲ್ಲ ಹರ್ಕೋಗಿ ಇದೆಲ್ಲ ಸೇರಿ ಒಂದು ನದಿ ಆಗೋದು. ಹಾಗೆ ಈ ಬೋರ್ಡ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಅಂತ ನೋಡ್ಬೋದು. ಇದು ಮಧ್ಯಾಹ್ನ 1 ಗಂಟೆಯಲ್ಲಿ ನಾವು
ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. 1 ಗಂಟೆಯಲ್ಲಿ ಕೂಡ ಎಷ್ಟು ಫಾಗ್ ಇದೆ ಅಂತ ನನ್ನ ಫ್ರೆಂಡ್ ಅಷ್ಟು ದೂರದಲ್ಲಿ ಹೋಗ್ತಿರೋದು ಕಾಣುತ್ತಿಲ್ಲ. ಸೊ ಇದು ಪೀಕ್, ಇದು 7 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿರೋದು. ಇದು ನಾವು ಕ್ಯಾಪ್ಚರ್ ಮಾಡಿರೋದು 1:30ಲಿ. 2 ಕಿಲೋಮೀಟ್ರ್ ಹತ್ತಕ್ಕೆ ಹಾಫ್ ಆನ್ ಅವರ್ ತಗೊಂಡಿದ್ದೀವಿ, ಯಾಕೆಂದರೆ ತುಂಬ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಹಾಗೆ ಇನ್ನೊಂದು ಸ್ಪೆಷಲ್ ಫೋಟೋ ಇದೆ ಈಗ ಇಲ್ಲಿ ನೋಡ್ಬೋದು. ಎಲ್ಲೇ ಹೋದ್ರೂ ನಾವು ಕನ್ನಡ ಬಾವುಟನ ಬಿಡೋಲ್ಲ, ಕನ್ನಡ ಮಾತಾಡಿ ಕನ್ನಡ ಉಳಿಸಿ. ಇದು ನನ್ನದು ಫೋಟೋ, ಇದು ಪೀಕಲ್ಲಿ ತಗೊಂಡಿರೋದು ನೋಡ್ಬೋದು. ಕುರಂಜಿಲ್ ಶಿಖರ 7 ಕಿಲೋಮೀಟ್ರು. ಇದೆಲ್ಲ ಮಧ್ಯಾಹ್ನ 1:30-2 ಗಂಟೆ ಸಮಯದಲ್ಲಿ ನಾವು ತೆಗೆದಿರೋದು ವಿಡಿಯೋನ. ನೋಡ್ಬೋದು ಎಷ್ಟು ಡಿಫಿಕಲ್ಟ್ ಇದೆ ಅಂತ, ತುಂಬ ಇಳಿಜಾರಿದೆ, ಹುಷಾರಾಗಿ ಹತ್ಬೇಕಷ್ಟೆ. ಹಾಗೆ ಇದೆಲ್ಲ ಫಾರೆಸ್ಟ್ ಆಫೀಸರು ತುಂಬ ವರ್ಷದಿಂದ ಕಟ್ಟಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಇದು ನೋಡ್ಬೋದು. ಇಲ್ಲಿಗೆ ಇದು ಇನ್ನೊಂದು ವೇ, ಅಂದರೆ ಇಳಿದು ಬರೋದು ಇನ್ನೊಂದು ವೇ ಇದೆ, ಅದು 2 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಅಂತಾರೆ. 5 ಕಿಲೋಮೀಟ್ರಲ್ಲಿ ಪೂರ್ತಿ ಇಳಿಬೋದು. ಹತ್ತೋಕ್ಕೊಂದು ರೂಟ್ ಇದೆ, ಇಳಿಯೋಕ್ಕೊಂದು ರೂಟ್ ಇದೆ. ನೋಡ್ಬೋದು 2 ಗಂಟೆ ಆದ್ರೂ ಎಷ್ಟು ಫಾಗ್ ಇದೆ ಅಂತ. ಇದು ಇಳಿಯೋ ರಸ್ತೆ. ಇದು ಹತ್ತಬೇಕಿದ್ರೆ 7 ಕಿಲೋಮೀಟ್ರ್ ಇರುತ್ತೆ, ಬಟ್ ಇಳಿಬೇಕಿದ್ರೆ 2 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ, ಯಾಕೆಂದರೆ ಶಾರ್ಟ್ ಕಟ್ ಇದೆ. ಅದೆಲ್ಲ ಗೈಡ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಸೊ ಅವರು ಕರ್ಕೊಂಡು ಬರ್ತಾರೆ. ಬಟ್ ಬರಬೇಕಿದ್ರೆ ಫಾರೆಸ್ಟ್ ಒಳಗಡೆ ಬರಬೇಕು, ಯಾವುದೇ ರೀತಿ ನಾರ್ಮಲ್ ವೇ ಎಲ್ಲ ಇಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಬರಬೇಕಿದ್ರೆ. ನೋಡ್ಬೋದು ಈ ಥರ ರೈನ್ ಕೋಟ್ ಯಾವಾಗಲೂ ವೇರ್ ಮಾಡಿರಲೇಬೇಕು, ಮಳೆಗಾಲದಲ್ಲಿ ಹೋದರೆ ಎಸ್ಪೆಷಲಿ. ಇಲ್ಲ ನೀವೇನಾರು ಚಳಿಗಾಲದಲ್ಲಿ ಹೋಗ್ತೀನಿ ಅಂದರೆ ಫಾಗ್ ಇರುತ್ತಷ್ಟೇ, ಬಟ್ ಮಳೆ ಏನು ಅಷ್ಟು ಜಾಸ್ತಿ ಇರಲ್ಲ. ಮಳೆಗಾಲದಲ್ಲಿ ಹೋಗ್ತೀನಿ ಅನ್ನೋರು ರೈನ್ ಕೋಟ್ ಕಂಪಲ್ಸರಿ. ನೋಡ್ಬೋದು ಎಷ್ಟು ಡೆನ್ಸ್ ಫಾರೆಸ್ಟ್ ಅಂತ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾಯಿರೋದು. ಹಾಗೆ ಮಧ್ಯೆ ಎಲ್ಲ ತುಂಬ ಮರಗಳೆಲ್ಲ ಬಿದ್ದಿರುತ್ತೆ, ಸೊ ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಹತ್ತೋದಕ್ಕಿಂತ ಇಳಿಯೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ನಾವಂತೂ ತುಂಬ ಎಂಜಾಯ್ ಮಾಡಿದೋ, ತುಂಬ ಸಖತ್ತಾಗಿತ್ತು ಟ್ರೆಕ್ಕಿಂಗ್ ಅಂತೂ. ಬರೀ 7 ಕಿಲೋಮೀಟ್ರ್ ಇರ್ಬೋದು, ಬಟ್ ತುಂಬ ಎಂಜಾಯ್ ಮಾಡಿದ್ದೀವಿ. ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅಂತ ತುಂಬ ಕ್ರೇಜ್ ಇರುವಂಥವ್ರು ಕುರಂಜಿಲ್ ಪೀಕ್ ಹೋಗಿ ನೋಡ್ಬೋದು. ಈ ಥರ ಎಲ್ಲ ಮರ ಬಿದ್ದಿರುತ್ತೆ, ತುಂಬ ಡಿಫಿಕಲ್ಟ್ ಸ್ವಲ್ಪ ಇಳಿಯೋದು ಅಂದರೆ. ಇದೆಲ್ಲ 2:30-3 ಗಂಟೆ ಸಮಯದಲ್ಲಿ ನಾವು ತೆಗೆದಿರೋದು. ನೋಡ್ಬೋದು ಆಗಲೂ ಕೂಡ ಎಷ್ಟು ಫಾಗ್ ಇದೆ ಅಂತ. ಬೆಸ್ಟ್ ಪ್ಲೇಸ್ ಅಂತೀನಿ ನಾನು ಟ್ರೆಕ್ಕಿಂಗ್ಗೆ. ಎಷ್ಟು ಮಳೆ ಬರ್ತಿತ್ತು ಅಂದರೆ ಹೋಗೋ ದಾರಿಲೆಲ್ಲ ನೀರು ಹೆವಿ ಇತ್ತು, ಅಷ್ಟು ಮಳೆ ಅಂದರೆ ಮಳೆ. ಆದರೂ ಮಳೆಯಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಕ್ರೇಜ್ ಇರುತ್ತೆ ಮಾತ್ರ, ಯಾಕೆಂದರೆ ಆ ಮಳೆಯಲ್ಲಿ ಆ ಫಾರೆಸ್ಟ್ ಒಳಗಡೆ ಹೋಗೋದೇ ಒಂದು ಖುಷಿ. ಯಾರಾದರೂ ಆ ಫೀಲ್ ಮಾಡಬೇಕು ಅನ್ನೋರು ಮಳೆಗಾಲದಲ್ಲಿ ಹೋಗಿ. ಇದು ಕುದುರೆಮುಖದಿಂದ 8 ಕಿಲೋಮೀಟ್ರ್ ದೂರದಲ್ಲಿರೋದು, ನೇತ್ರಾವತಿ ಪೀಕ್ ಹತ್ರ. ನೋಡ್ಬೋದು ಎಷ್ಟು ನೀರು ಹರಿಚಿದೆ ಅಂತ, ಆ ರೇಂಜಿಗೆ ಮಳೆ ಬರ್ತಿತ್ತು, ಹೆವಿ ಮಳೆ. ಸೊ ಕೊನೆಗೆ ಪುನಃ ನಾವು ಯಾವ ನದಿನ ಮೀನ್ಸ್ ಒಂದು ನದಿ ಸಣ್ಣದು ಅದನ್ನು ದಾಟ್ಕೊಂಡು ಹೋಗಿದ್ವೋ ಅಲ್ಲೇ ಬಂದು ಮೀಟ್ ಆಗ್ತೀವಿ ಪುನಃ. ಸೊ ಇದೆಲ್ಲ 4 ಗಂಟೆ ಟೈಮಲ್ಲಿ ತೆಗೆದಿರೋ ಕ್ಯಾಪ್ಚರ್ ಮಾಡಿರೋ ವಿಡಿಯೋ. ನೋಡ್ಬೋದು ಆಗಲೂ ಕೂಡ ಎಷ್ಟು ಫಾಗ್ ಇದೆ. ಫೈನಲಾಗಿ ಇದು ನಮ್ಮ ಗ್ರೂಪ್ ಫೋಟೋ. ನಾವಂತೂ ತುಂಬ ಎಂಜಾಯ್ ಮಾಡ್ದೋ. ನಿಮಗೂ ಏನಾದ್ರು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಕುರಂಜಿಲ್ ಪೀಕ್ ವಿಸಿಟ್ ಮಾಡಿ. ಥ್ಯಾಂಕ್ ಯು.